ನಮಸ್ತೆ. ಸಿಂಹ ರಾಶಿಯವರ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಕೆಲವ್ರಿಗೆ ತಲೆನೋವು, ಕಣ್ಣೋವು ಬರುವಂತ ಸಾಧ್ಯತೆ ಇದೆ. ಯಾರೋ ಒಬ್ಬ ಮೇಲ್ ಪರ್ಸನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ. ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಎಲ್ಲ ಬಿಟ್ಟು ಹಾಕಿಡಿ ಅನ್ನೋ ಅಂಥದ್ದು ಇದೆ. ಪಾಪು ಬರುವಂತ ಸಾಧ್ಯತೆ ಇದೆ. ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ ನಿಮ್ದು. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಬರೋದ್ರಲ್ಲಿ ಇದೆ. ಯಾರಿಗೋ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ತಾಯಿ ಕಡೆಯಿಂದ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳು ಬರುವಂಥದ್ದು, ಆಶೀರ್ವಾದ ಸಿಗುವಂಥದ್ದು ಕೂಡ ಇದೆ. ನೀವು ಇಷ್ಟಪಟ್ಟಂತ ಜಾಗ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಟ್ವಿನ್ಸ್ ಬೇಬಿ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಮೈಂಡ್ ಅಲ್ಲಿ ಸಾಕಷ್ಟು ಪಾಸಿಟಿವಿಟಿ ಇದೆ. ನಿಮ್ಮ ಪ್ರಾರ್ಥನೆ ಏನೋ ದೇವರಿಗೆ ಮುಟ್ಟಿ, ದೇವರು ನಿಮ್ಮ ಪ್ರಾರ್ಥನೆಗೆ ತಥಾಸ್ತು ಅಂತ ಹೇಳುವಂತ ಸಾಧ್ಯತೆಗಳಿದೆ. ಸಪ್ರೇಷನ್ ಅಲ್ಲಿ ಇರೋರು ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಬೇರೆ ರೀತಿಯಲ್ಲೇ ದುಡ್ಡು ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಸಾಕಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀರಾ, ಗೇನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪಾರ್ಟಿ, ಮೋಜು ಮಸ್ತಿ ಎಲ್ಲ ತುಂಬಾ ಜೋರಾಗಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ರಿಯೂನಿಯನ್ ಎನರ್ಜಿ ಆಗುವಂತ ಸಾಧ್ಯತೆ ಇದೆ. ಯಾರ್ದೋ ವಿಚಾರದ ಬಗ್ಗೆ ನೀವು ತುಂಬಾ ಗಾಸಿಪ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಅಥವಾ ನಿಮ್ ಬಗ್ಗೆ ಬೇರೆಯವ್ರು ಕೂಡ ಗಾಸಿಪ್ ಮಾಡ್ತಾ ಇರಬಹುದು ಅನ್ನುವಂಥದ್ದು ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿರೋರ್ಗೆ ಸ್ವಲ್ಪ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬಂದ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಕಾಫಿ, ಟೀಗೆ ಸಂಬಂಧಪಟ್ಟಂಗೆ ಅಥವಾ ಆ ಥರದ್ದೇನೋ ಹೋಟ್ಲು ಅಥವಾ ಏನೋ ಒಂದು ಮಾಡ್ತೀರಾ ಅನ್ನುವಂಥದ್ದು ಇದೆ. ಹೂಜಿ ತರ ಬರುತ್ತಲ್ಲ, ಕಾಫಿ ಕಪ್ಪು ಇದೆಲ್ಲ ಸೆಟ್ ಇರುತ್ತಲ್ಲ, ಆ ಥರದ್ದು ಸಾರಿ, ಇದು ಕ್ಯಾಂಡಲ್ ರೀಡಿಂಗ್ ನ ಮಾಡಿದ್ದೆ. ಸೊ ಮಾಡಿದ್ದು ಅದು ರೆಕಾರ್ಡೇ ಆಗಿಲ್ಲ, ಡಿಲೀಟ್ ಆಗ್ಬಿಟ್ಟಿದೆ. ಅದಕ್ಕೆ ಅದೇ ಎನರ್ಜಿನ ಪಿಕ್ ಮಾಡಿ ಸೊ ಮತ್ತೆ ಮಾಡ್ತೀನಿ. ಐ ಆಮ್ ವೆರಿ ಸಾರಿ. ಹೇಗೆ ಡಿಲೀಟ್ ಆಯ್ತು ಅಂತ ಗೊತ್ತಿಲ್ಲ, ಬಟ್ ಡಿಲೀಟ್ ಆಗೋಗಿದೆ ಅಷ್ಟೇ. ಅದು ಮತ್ತೆ ಮಾಡುವ. ತುಂಬಾ ಚೆನ್ನಾಗಿ ಬಂದಿತ್ತು ಮೆಸೇಜಸ್ಸು. ಬಟ್ ಕೆಲವ್ರಿಗೆ ಮೆಮೊರಿ ಲಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ವಿಶೇಷವಾದಂತ ವ್ಯಕ್ತಿಗಳು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮನಸ್ಸಿಗೆ ಏನೋ ಒಂಚೂರು ದುಃಖ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಮದ್ವೆ ಆಗಿದೆ ಅನ್ನುವಂತ ಸುದ್ದಿ ಕೇಳಿ ನಿಮ್ಮ ಮನಸ್ಸಿಗೆ ಒಂಚೂರು ದುಃಖ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರದೋ ಹಸು ಕರುನ ಹಾಕತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ ಮೇಲೋ ತುಂಬಾ ಜೋಪಾನವಾಗಿ ಕಣ್ಣಿಟ್ಟಿದ್ದೀರಾ, ಯಾವ್ದೋ 2 ಕಣ್ಣು ನೋಡ್ತಾ ಇದೆ, ಯಾರ ಮೇಲೋ ನೀವು ಕಣ್ಣಿಟ್ಟಿದ್ದೀರಲ್ಲ, ಸೊ ಅವ್ರ ಬಗ್ಗೆ ಏನೋ ಒಂದು ನೆಗೆಟಿವ್ ನ್ಯೂಸ್, ಅವ್ರಿಗೇನೋ ತೊಂದರೆ ಆಗಿದೆ ಅನ್ನುವಂತ ಸುದ್ದಿನ ನೀವು ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಬಾಲಕೃಷ್ಣ ಅಂದ್ರೆ ಪುಟಾಣಿ ಕೃಷ್ಣನ ವಿಗ್ರಹನ ತರ್ತೀರಾ ಮನೆಗೆ ಅನ್ನುವಂಥದ್ದು ಇದೆ. ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಕೆಲವರಿಗೆ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಟೆಡಿ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಮಕ್ಳ ಜೊತೆ ಆಟ ಆಡ್ತಾ ಆಡ್ತಾ ಏನೋ ಕಣ್ಣಿಗೆ ತೊಂದರೆ ಮಾಡ್ಕೊಳ್ತಾರೆ, ಇಲ್ಲ ಮಗುವಿನ ಕಣ್ಣಿಗೆ ತೊಂದರೆ ಆಗತ್ತೆ, ಇಲ್ಲ ಅವ್ರ ಕಣ್ಣಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಮಗುನ ತುಂಬಾ ಚೆನ್ನಾಗಿದೆ, ಆಗ್ತಾನೆ ಹುಟ್ಟಿರೋ ಮಗುನ ಸುತ್ತಿ ಎಲ್ಲೋ
ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ, ಬಿಟ್ಟು ಹೋಗಿದ್ದಾರೆ, ಆ ಥರದ್ದೇನೋ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಪ್ರೆಗ್ನೆನ್ಸಿ ಕೂಡ ಕಾಣಿಸ್ತಾ ಇದೆ. ತುಂಬ ವಯಸ್ಸಾಗಿರೋ ಅಜ್ಜಿಗೆ ಪ್ರೆಗ್ನೆನ್ಸಿ ಬರ್ತಾ ಇದೆ ಇಲ್ಲಿ. ಅಂದರೆ ಅವರಿಗೆ ಆಪ್ರೇಷನ್ ಎಲ್ಲ ಆಗಿರುತ್ತೆ, ಆದರೂ ಕೂಡ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ. ಅಜ್ಜಿ ಎನರ್ಜಿ ಇಲ್ಲಿ ಇದೆ. ಆಸ್ತಿ ಮಾರಾಟ ಮಾಡಿ ಹೆಚ್ಚಿನ ಲಾಭ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರೋ ಇಬ್ರು ತುಂಬಾ ಜಗಳ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜಗಳ ಮಾಡಿ ಮತ್ತೆ ಒಂದಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ಎತ್ಕೊಂಡು ಯಾರನ್ನೋ ಓಡ್ತಾ ಇರೋ ತರ ಕಾಣಿಸ್ತಾ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಎರಡು ಕೈಲಿ ಎತ್ಕೊಂಡು ಜಾಗ ಬಿಡಿ ಜಾಗ ಬಿಡಿ ಅಂತ ಓಡ್ತಾರಲ್ಲ, ಆ ಥರ ಏನೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ತರ ಕಾಣಿಸ್ತಾ ಇದೆ. ಓಕೆ, ಏನೋ ಒಂದಷ್ಟು ಕರ್ಮ ಬ್ಯಾಲೆನ್ಸ್ ಇದೆ, ಅದನ್ನ ತೀರ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಋಣಬಾಧೆ ಕಾಡ್ತಾ ಇದೆ ನಿಮಗೆ, ಆ ಋಣನ ತೀರ್ಸ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು. ಸಾಧ್ಯ ಆದ್ರೆ ಯಾರಿಗೂ ಕೆಟ್ಟದನ್ನ ಬಯಸ್ಬೇಡಿ. ನಿಮ್ಗೆ ಯಾರು ಕೆಟ್ಟದ್ದು ಬಯಸಿದಾರೋ ಅವ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅವ್ರ ಕರ್ಮನ ಅವರು ಅನುಭವಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಶತ್ರುಗಳು ಅಥವಾ ನಿಮ್ಗೆ ಯಾರು ಕೆಟ್ಟದ್ದು ಬಯಸಿದ್ರು ಅಥವಾ ಕೆಟ್ಟದ್ದು ಮಾಡಿದ್ರು ಅವರು ಇಲ್ಲವಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂಚೂರು ಪೆಟ್ಟು ಬಿದ್ದು ಬ್ಲಡ್ ಲಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರ್ದೋ ಪೆಟ್ಟು ತೀರೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಾಯಿನೇನಾದ್ರೂ ಸಾಕಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಮಗು ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾರೆ, ಬುದ್ಧಿ ಇಲ್ವಾ ಅವರಿಗೆ ಅನ್ನುವಂಥದ್ದು ಇದೆ. ಯಾರು ಇಲ್ದಾಗ ಚಿಕ್ಕ ಮಗು ಮೇಲೆ ತುಂಬಾ ದೊಡ್ಡವರು ಕೂತಿ ಸವಾರಿ ಮಾಡ್ತಿರೋ ತರ ಕಾಣ್ತಾ ಇದೆ. ಇಂಥವ್ರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ. ಮಗುಗೆ ಏನಾದ್ರೂ ಅಪಾಯ ಆಗ್ಬಹುದು, ಇಂಥವ್ರು ಮಗುಗೆ ಅಪಾಯ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಪಾರ್ಟ್ನರ್ಶಿಪ್ ಅಲ್ಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ, ಸೊ ಒಬ್ರು ಮಾತ್ರ ಪದೇ ಪದೇ ಅಮೌಂಟ್ ತಗೊಳ್ತಿದ್ದಾರೆ, ಇನ್ನೊಬ್ರಿಗೆ ಅವ್ರು ಕೇಳ್ದಾಗ ಅಮೌಂಟ್ ಕೊಡ್ತಿದ್ದಾರೆ. ಇಲ್ಲಿ ಮೂರನೇ ವ್ಯಕ್ತಿಗೆ ಅಮೌಂಟೇ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ. ಪಾರ್ಟ್ನರ್ಶಿಪ್ ಅಲ್ಲಿ ಮೋಸ ಆಗ್ತಾ ಇದೆ ಅನ್ನುವಂಥದ್ದು ಇದೆ, ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರಕ್ಕೆ. ಸೊ ಡಿವೋರ್ಸ್ ವಿಚಾರದಲ್ಲಿ ಒಂಚೂರು ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಇದೆ. ಸಿಂಗಲ್ ಪೇರೆಂಟ್ ರಿಯೂನಿಯನ್ ಆಗುವಂಥದ್ದು ಅಥವಾ ಬೇರೆ ನ್ಯೂ ಪರ್ಸನ್ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರನ್ನೋ ಕೊಲ್ಲುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ. ವಾರಾಹಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಪ್ರಯೋಗಗಳು ಆಗಿದೆ, ಆ ಪ್ರಯೋಗಗಳನ್ನ ತೆಗೆಸ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಒಂದ್ ರೀತಿ ವೈಬು ಸರಿಯಾಗಿಲ್ಲ ಇಲ್ಲಿ. ವೇರಿಯೇಷನ್ ಇರುತ್ತೆ. ಈ ತಿಂಗಳು ಪೂರ್ತಿ ನಿಮ್ಗೆ ಎನರ್ಜಿ ವೇರಿಯೇಷನ್ ಇರುತ್ತೆ. ಸೊ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದೈವಾನುಗ್ರಹ ಕಡಿಮೆ ಆಗ್ತಾ ಇರಬಹುದು, ದೈವಾನುಗ್ರಹನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಲ್ಲಿ ಊಟದ ವಿಚಾರಕ್ಕೆ ತೊಂದರೆನ ಮಾಡ್ತಿದ್ದಾರೆ, ಹಣಕಾಸಿನ ವಿಚಾರಕ್ಕೆ ತೊಂದರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಅವರ ಕರ್ಮ ರಿಟರ್ನ್ ಆಗ್ತಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗಾದ್ರೂ ನೀವು ತೊಂದರೆ ಮಾಡಿದ್ರೆ ಆ ತೊಂದರೆ ನಿಮ್ಗಾಗತ್ತೆ. ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಿದ್ರೆ ಅದು ನಿಮ್ಗೂ ಹೇಗೆ ವಾಪಸ್ ಬರುತ್ತೋ ಹಾಗೇನೆ ನಿಮಗ್ ತೊಂದರೆ ಯಾರು ಮಾಡಿದ್ರೋ ಅದು ಅವರಿಗೂ ಕೂಡ ವಾಪಸ್ ಹೋಗುತ್ತೆ. ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಳ್ಳೆಯವರು ಮತ್ತೆ ಕೆಟ್ಟವರು ಎರಡೂ ಎನರ್ಜಿನೂ ಇದೆ. ಪೂರ್ವಾರ್ಜಿತರಿಂದ ತುಂಬಾ ಜ್ಞಾನೋದಯದ ಮಾತುಗಳು ನಿಮ್ಗೆ ಕೇಳಲಿಕ್ಕೆ ಸಿಗಬಹುದು.
ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ, ಅಥವಾ ಅದೇನೋ ಹಿರಿಯ ಕಂಚಾಲಿ ಮನೆ ಮಂದಿಗೆಲ್ಲ ಆ ಥರ. ನೀವು ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸಿರ್ತೀರೋ ಹಾಗೆ ಬೇರೆ ಮಕ್ಕಳು ಕೂಡ ಬೆಳೆಯೋದು. ಸೊ ಹಾಗಾಗಿ ನಿಮ್ಮ ಮಕ್ಕಳ ನೀವು ಚೆನ್ನಾಗಿ ಬೆಳೆಸಿ, ಜೊತೆಗೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಹೇಗೆ ಬೆಳೆಸಿದ್ರು ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ ಅನ್ನುವಂಥದ್ದು. ಯಾವ ವಿಚಾರಕ್ಕೆ ಅನ್ನುವಂಥದ್ದು ಗೊತ್ತಿಲ್ಲ, ಬಟ್ ತುಂಬಾ ಸ್ಪಿರಿಚುವಲ್ ಮೆಸೇಜ್ ಅವಾಗಲೇ ಬಂದಿತ್ತು, ಎಲ್ಲ ಡಿಲೀಟ್ ಆಗ್ಬಿಟ್ಟಿದೆ, ಮತ್ತೆ ಅದು ರೀಕಾಲ್ ಆಗ್ತಾ ಇಲ್ಲ. ಮೆಸೇಜ್ ಏನಿದ್ರು ಒನ್ ಟೈಮ್ ಮೆಸೇಜ್ ತರ ಇರುತ್ತೆ. ಯಾರೋ ಒಂದು ವಿಶೇಷವಾದಂತ ಟ್ರೋಫಿನ ಗೆಲ್ತಾರೆ ಅನ್ನುವಂಥದ್ದು ಇದೆ. ಒಂದು ಚಾಂಪಿಯನ್ಶಿಪ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಲವ್ ಪ್ರಪೋಸಲ್ ಮಾಡ್ತಾರೆ, 2 ಹಾರ್ಟ್ಸ್ ಒಂದಾಗುವಂತ, ಲಿಟಲ್ ಹಾರ್ಟ್ಸ್ ಒಂದಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರ ಬಗ್ಗೆನೋ ಯಾರೋ ಇಬ್ರು ಮದ್ವೆ ಬಗ್ಗೆ ಗಾಸಿಪ್ ಸುದ್ದಿಗಳು ಹರಿದಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮಿಂದ ಯಾರ್ದಾದ್ರೂ ವಿಚಾರಗಳು ನೀವೇನಾದ್ರೂ ಮಾತಾಡಕ್ ಹೋದ್ರೆ ಮಾತಾಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ಇನ್ನೊಬ್ರ ಬಗ್ಗೆ ನೀವು ಗಾಸಿಪ್ ಮಾಡೋದನ್ನ ನಿಲ್ಸಿ ಅನ್ನುವಂಥದ್ದು. ಸೊ ಸೆಲ್ಫ್ ಲವ್ ಕಡೆ ಗಮನನ ಕೊಡಿ. ನಿಮ್ಗೇನ್ ಇಂಪಾರ್ಟೆಂಟ್ ಅನ್ಸುತ್ತೋ ಅದ್ರ ಕಡೆ ಗಮನನ ಕೊಡಿ. ಯಾವ್ದಕ್ ಫೋಕಸ್ ಕೊಡ್ಬೇಕೋ ಅದ್ರ ಕಡೆನ ಗಮನನ ಕೊಡಿ. ನೀವು ತುಂಬಾ ಪ್ರೌಡ್ ಅಂಡ್ ಪ್ಯಾಷನೇಟ್ ಫೀಲ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಡ್ರಾಮಾದಿಂದ ದೂರ ಇರಿ. ನೀವು ಡ್ರಾಮಾ ಮಾಡಕ್ ಹೋಗ್ಬೇಡಿ, ಡ್ರಾಮಾ ಮಾಡೋರ್ನು ನಿಮ್ ಜೀವನದಲ್ಲಿ ಇಟ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ಮನೇಲಿ ದೀಪ ಹಚ್ಚಿ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ, ನೆಗೆಟಿವಿಟಿ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಒಂದು ಹೋಮದ ಎನರ್ಜಿ ಇದೆ, ಒಂದು ಹೋಮನ ಮಾಡ್ಕೊಳ್ಳಿ, ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಇರುವಂತಹ ನೆಗೆಟಿವಿಟಿ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಸುದರ್ಶನ ಹೋಮ ಇರಬಹುದು, ಅಥವಾ ನಿಮ್ಗೆ ಇಷ್ಟ ಬರುವಂತ ಯಾವುದೇ ಹೋಮ ಇದ್ರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಶತ್ರುಬುದ್ಧಿ ವಿನಾಶಯ ಅಂತ ದಿನಾಗ್ಲೂ ಹೇಳ್ಕೊಳ್ಳಿ, ಇದರಿಂದ ನಿಮ್ಮ ಶತ್ರುಗಳು ದೂರ ಆಗ್ತಾರೆ. ಸೊ ಒಂದು ಕೆಟ್ಟ ಕೆಲಸ ಮಾಡೋರಿಗೆ ಸಹಾಯ ಮಾಡಿದ್ರು ಅಥವಾ ಕೆಟ್ಟವ್ರ ಸಹವಾಸ ಮಾಡಿದ್ರು ಕೂಡ ಆ ವೈಬ್ ಕೂಡ ನಿಮ್ಗೆ ಕೆಟ್ಟದನ್ನೇ ಮಾಡುತ್ತೆ. ಸೊ ಅಂಥವ್ರಿಂದ ದುಷ್ಟರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸಾಕಷ್ಟು ಶಾಂತವಾಗಿ ಪಾಸಿಟಿವ್ ಆಗಿ ನಿಮ್ ಲೈಫ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ನೋಡಿ, ಬಗಲಾಮುಖಿ ಇದ್ದಾರೆ, ಬ್ಲೆಸ್ಸಿಂಗ್ಸ್ ಆಫ್ ವಿಕ್ಟರಿ ಥ್ರೋ ಸ್ಪೀಚ್. ಬೇರೆಯವ್ರ ಬಗ್ಗೆ ನೀವು ಮಾತಾಡಬೇಡಿ, ನಿಮ್ ಬಗ್ಗೆ ಬೇರೆಯವ್ರು ಮಾತಾಡೋದಿಲ್ಲ. ಸೊ ಗಾಸಿಪ್ ಸುದ್ದಿಗಳನ್ನ ಕಂಟ್ರೋಲ್ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ನಿಮ್ ಬಗ್ಗೆ ಯಾರು ಕೆಟ್ಟದ್ ಮಾತಾಡ್ತಾರೋ ಅವರಿಗೆ ಆ ದೇವಿ ಶಿಕ್ಷೆ ಕೊಡ್ತಾಳೆ ಬಿಡಿ ಅನ್ನುವಂಥದ್ದು ಕೂಡ ಇದೆ. ಆ ದೇವಿ ಶಿಕ್ಷೆ ಕೊಡ್ತಾಳೆ, ನೀವು ತಲೆ ಕೆಡ್ಸ್ಕೊಳ್ಬೇಡಿ, ನೀವು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ಬೇಡಿ ಅಷ್ಟೇ. ಬಗಲಾಮುಖಿ ಆರಾಧನೆಯಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಬರುತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾದಂತ ಒಡವೆಗಳನ್ನ ಮಾಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ದೇವರಿಗೆ ಕಿರೀಟ ಅಥವಾ ಆಭರಣನ ಮಾಡಿಸ್ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಅಣ್ಣಮ್ಮ ತಾಯಿಯ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಿದಿರಾ, ಇದರಿಂದ ತಕ್ಕ ಪ್ರಾಯಶ್ಚಿತ್ತನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸುಳ್ಳು ಹೇಳಿದಿರಾ, ಅಣ್ಣಮ್ಮ ತಾಯಿ ಮೇಲೆ ಏನೋ ಆಡೆ ಇಟ್ಟಿ, ಸೊ ಹಾಗಾಗಿ ಅದನ್ನ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಿಮ್ ಗಮನಕ್ಕೆ ಬರುತ್ತೆ, ಅವಾಗ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ದೇನಾದ್ರೂ ಮ್ಯಾನಿಫೆಸ್ಟೇಷನ್ ಇದ್ರೆ ಮಾಡ್ಕೊಳ್ಳಿ. ಈ ದೀಪ ಶಾಂತವಾಗಿ ಉರಿತಾ ಇದೆ. ಸೊ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಫ್ಲೇಮ್ ಇದೆ ಅಲ್ಲಿ. ನಿಮ್ಮ ಆಸೆ ಏನಿದೆಯೋ ಕೇಳ್ಕೊಳ್ಳಿ, ಅದು ಈಡೇರುತ್ತೆ.